ಈ ಶಿವಾನುಭವ ಗೋಷ್ಠಿ ಉದ್ದೇಶ ಏನು ಅಂತಂದ್ರ, ಹೆಂಗ ಚನ್ನಬಸವಣ್ಣವ್ರ ವಚನ ಇದೆ, ತಲೆ ಸ್ವಚ್ಛ ಆಗ್ಬೇಕಾದ್ರ ಶಾಂಪೂ ಹಚ್ಚಿದಾಗ ಸ್ವಚ್ಛ ಆಗ್ತದ, ಈ ಶರೀರ ಸ್ವಚ್ಛ ಆಗ್ಬೇಕಾದ್ರ ಸೋಪ್ ಹಚ್ಚಿ ಸ್ವಚ್ಛ ಆಗ್ತದ, ಬಟ್ಟಿಗಳು ಸ್ವಚ್ಛ ಆಗ್ಬೇಕಾದ್ರೆ ಸೋಪ್ ಹಚ್ಚಿದಾಗ ಸ್ವಚ್ಛ ಆಯ್ತವ. ಹಂಗ ಈ ಮನಸ್ಸು ಸ್ವಚ್ಛ ಆಗ್ಬೇಕಾದ್ರೆ ಪ್ರತಿ ತಿಂಗಳು ಶಿವಾನುಭವ ಗೋಷ್ಠಿದಾಗ ನಾವು ಭಾಗಿಯಾಗಬೇಕು. ಯಾಕಂದ್ರೆ ಇವತ್ತು ಅನೇಕ ಟೆಕ್ನಾಲಜಿ ಮತ್ತೊಂದು ಎಲ್ಲ ಮುಂದುವರೆದ. ಮನಸ್ಸು ಸ್ವಚ್ಛ ಮಾಡ್ತಕ್ಕಂಥದ್ದು ಯಾವುದಾದ್ರೂ ವೇದಿಕೆ ಇದ್ರೆ ಇಂಥ ಶಿವಾನುಭವ ಗೋಷ್ಠಿಗಳಷ್ಟೇ. ಒಂದು ಕಡೆ ಶಿವಾನುಭವ ಗೋಷ್ಠಿ, ಇನ್ನೊಂದು ಈ ಪ್ರಪಂಚದ ಒಂದು ಬೆಳಕಂದ್ರೆ ಬುದ್ಧ. ಇಡೀ ಜಗತ್ತಿನಲ್ಲಿ ಎಷ್ಟೋ ರಾಷ್ಟ್ರಗಳು ಬುದ್ಧನ ರಾಷ್ಟ್ರಗಳಿವೆ. ಕಾರಣ ಅಂತಂದ್ರೆ ಅವ್ರ ತ್ಯಾಗ, ಅವ್ರು ಕೊಟ್ಟಂತ ನ್ಯಾಯನೇ ಅದಕ್ಕೆಲ್ಲ ಕಾರಣ. ಬಹುತೇಕ ಬಸವಣ್ಣವ್ರದ್ದು, ಬುದ್ಧರ ಇಲ್ಲಿ ಶರೀರ ಬೇರೆ ಇರ್ಬೋದು, ಬುದ್ಧ, ಬಸವ, ಅಂಬೇಡ್ಕರ್ ಮೂವರ ಮನಸ್ಸುಗಳು ಒಂದೇ ಅವ. ಯಾಕಂದ್ರೆ ಈಗ ನಮ್ಮ ರಾಜು ಚುಬ್ರಿ ಅವರು ಸಾಹಿತಿಗಳು ಹೋದ್ರೆ, ಸಾಹಿತಿಗಳ ಅವ್ರ ಜೊತೆ ನಾನು ಚರ್ಚೆ ಮಾಡಿದೆ. ಅವರೆಲ್ಲ ಬುದ್ಧನ ಬಗ್ಗೆ ಹೇಳಿದಾಗ ಅವ್ರದ್ದು ಇವ್ರದ್ದು ಎಲ್ಲ ಒಂದೇ ವಿಚಾರಗಳು. ಅವ್ರ ಮನೆ ಬಿಟ್ಟಿದ್ದು ಬುದ್ಧರು ಕೂಡ ಜ್ಞಾನ ಉದಯ ಸಲುವಾಗಿ ಬಿಟ್ರು. ಬಸವಣ್ಣವ್ರ ಮನೆ ಬಿಟ್ಟಿದ್ದು ಈ ಮೌಢ್ಯ, ಮೂಢನಂಬಿಕೆ, ಕಂದಾಚಾರ, ಈ ಹೆಣ್ಣಿಗೊಂದು ಗಂಡಿಗೊಂದು ತಾರತಮ್ಯ, ಇದಕ್ಕೆ ನ್ಯಾಯ ಒದಗಿಸೋ ಸಲುವಾಗಿ ಬಸವಣ್ಣವ್ರು ಬಿಟ್ರು. ಅಲ್ಲಿ ಬುದ್ಧರು ಜ್ಞಾನವನ್ನ ಉದಯ ಆಗಬೇಕು, ಈ ಪ್ರಪಂಚದಾಗ ಏನೇನೋ ಅಂಧಕಾರದ ಅದಕ್ಕೊಂದು ನ್ಯಾಯ ಒದಗಿಸ್ಬೇಕಂತ ಅವರು. ಇಲ್ಲಿ ಬುದ್ಧರ ಹತ್ತಿರ ಈ ಅಮ್ರಪಾಲಿ ಅಂತ ಬರ್ತಾರೆ, ವೇಷ ಮಾಡೋರು, ಅಂಥವ್ರು ಪರಿವರ್ತನೆ ಮಾಡಿದವರು ಬುದ್ಧರು. ಅವ್ರಿಗಿಡೀ ಆಸ್ತಿನೇ, ಅಮ್ರಪಾಲಿ ಆಸ್ತಿ ಅಂದ್ರೆ ಬಹಳ ದೊಡ್ಡ ಆಸ್ತಿ. ಅವ್ರಿಗಿಡೀ ಆ ಬುದ್ಧನ ಧರ್ಮಕ್ಕೆ ಅವರು ದಾನ ಮಾಡಿದ್ರು. ಇಲ್ಲಿ ಬಸವಣ್ಣವ್ರು ಕೂಡ ಜೀವನದಲ್ಲಿ ಇಲ್ಲಿ ಅನೇಕ ಮಹಿಳೆಯರು ಅವರೆಲ್ಲ ವೇಷ, ಒಂದು ಸೂಳೆ ಸಂಕವೆ ಅಂತ ಆಗ್ಬೋದು. ಹೆಂಗ ಅಮ್ರಪಾಲಿದವನು ಇಲ್ಲೂ